ಎಲ್ರಿಗೂ ನಮಸ್ಕಾರ. ಇವತ್ತು ಅಳ್ಳಿನ ಜೋಳದ್ದು ಅಳ್ಳು ಮಾಡ್ಬೇಕಂತ ಅಂದ್ಕೊಂಡೀನಿ. ನಾಗರ ಪಂಚಮಿ ಬಂತಲ್ಲ, ಇನ್ನು ಈ ಅಳ್ಳು ಏನದಲ್ಲ ನೋಡ್ರಿ, ಈ ಥರ ಅಳ್ಳಿನ ಜೋಳನೇ ಇರ್ತಾವೆ ಇವು. ಹಿಂಗೆ ಇದು ಹೊಲ್ದಾಗ ಬೇರೆನೇ ಹಾಕ್ತಾರೆ ಇವನ್ನ. ಇವು ತೆನೆಗಳೆಲ್ಲ ಆರಿಸ್ಬಿಟ್ಟು ಅವ್ರಿಗೆ ಗೊತ್ತಾಗ್ತದೆ ಅಳ್ಳಿನ ಜೋಳ ಯಾವ್ದು ಅಂತ ತಿಳ್ಕೊಂಡು ಅವನ್ನೆಲ್ಲ ಬೇರೆ ಆರಿಸ್ಬಿಟ್ಟೆ ರಾಶಿ ಮಾಡ್ತಾರೆ ನಮ್ಮ ಕಡೆ ಎಲ್ಲ. ಇದ್ರಾಗೆ ನಾನು 2 ಭಾಗ ಮಾಡೀನಿ. ಒಂದು ಭಾಗ ನಮಗೆ ತಿರ್ಲಿಕ್ಕೆ, ಇದು ಏನದಲ್ಲ ಮೀಸಲು ಅಳ್ಳಿಟ್ಟು ಅಂದರೆ ನಾಗಪ್ಪಗೆ ಹುರಿಲಿಕ್ಕೆ ಇದನ್ನು ಮಾಡೀನಿ. ಆಮೇಲೆ ಅಳ್ಳಿಟ್ಟು ಹಾಕಲಿಕ್ಕೆ ಈ ಥರ ಈ ಕಡೆ ಈಗ ನಾವು ಭಕ್ರಿ ಮಾಡ್ತೀವಲ್ಲ ಅದೇ ಜೋಳನೇ ಅಳ್ಳು ಹಾಕ್ತಿರ್ತಾವೆ ಒಂದೊಂದು. ಇದನ್ನು ನಾನು ನೋಡೀನಿ, ಅಳ್ಳು ಆಗ್ಲಿಕ್ಕತ್ತದ ಇದು. ಅದಕ್ಕೆ ಇದನ್ನು ಉಕ್ಕುರ್ಸಿ ಹಾಕೀನಿ. ಉಕ್ಕುರ್ಸಿ ಹಾಕೋದಂತಂದ್ರೆ ಬಿಸಿ ನೀರು ಕುದಿಲಿಕ್ಕೆ ಇಟ್ಬಿಟ್ಟು ಆ ನೀರಿನಾಗ ಹಾಕಿ 1 ನಿಮಿಷ ಮುಚ್ಚಿಟ್ಬಿಟ್ರೆ ಆಮೇಲೆ ನೀರೆಲ್ಲ ಬಸ್ತು ಈ ಥರ ಹಾಕಿಬಿಡ್ಬೇಕು. ಹಾಕಿ ಆಮೇಲೆ ಅಳ್ಳು ಹುರಿಬೇಕು ನೋಡಿರಿ. ಈಗ ನಾನು ಅಳ್ಳು ಹುರಿತೀನಿ ನೋಡಿರಿ. ಈಗ ಮೊದಲು ನಾನು ಮೀಸಲು ಅಳ್ಳು ಹುರಿತೀನಿ. ಮೀಸಲ್ದ ಅಳ್ಳಿಟ್ಟು 2 ಹಾಕ್ತೀನಿ. ಫಸ್ಟೇ ನಾನು ಗ್ಯಾಸ್ ಹಚ್ಚಿಬಿಟ್ಟು ಬುಟ್ಟಿ ಇಟ್ಟು ಕಾಯ್ಲಿಕ್ಕೆ ಇಡ್ತೀನಿ ನೋಡ್ರಿ. ಇದನ್ನು ಈ ಥರ ಬುಟ್ಟಿ ದಪ್ಪಂದು ಹೆಂಡಲಿನ ಬುಟ್ಟಿ ಅದ. ಆಮೇಲೆ ಇದಕ್ಕೆ ಏನೇನು ಬೇಕಂದ್ರೆ ನಮಗೆ ತಿರುಗಲಿಕ್ಕೆ ಈ ಥರ ಕಡಗೋಲು ಇದ್ರೆ ಸಾಕು. ಆಮೇಲೆ ಬಟ್ಟೆ ಬೇಕು, ಆಮೇಲೆ ಪೇಪರ್ ಬೇಕು, ಆಮೇಲೆ 2 ಬಟ್ಟೆ ಬೇಕು ಇಳಿಸಿ ಹಾಕಲಿಕ್ಕೆ. ಈಗ ನೋಡಿರಿ, ನಾನು ಅಳ್ಳು ತುಂಬ್ಕೊಂಬರ್ತೀನಿ. ಇವು ಮೀಸಲ್ದು ಅಳ್ಳು ಹುರಿಬೇಕಲ್ಲ, ಮೊದಲು ಮೀಸಲ್ದು ಹುರ್ಕೊಂಡು ತೊಗೊಂಬಿಟ್ರೆ ನಾಗಪ್ಪಗೆ ಏರಿಸ್ಲಿಕ್ಕೆ ಅಳ್ಳಿಟ್ಟಿನ ತಂಬಿಟ್ಟು ಮಾಡ್ಬೇಕಲ್ಲ ನಾಗಪ್ಪಗೆ, ಅದಕ್ಕೆ ಈ ಥರ. ಈಗ ನೋಡಿರಿ, ಗ್ಯಾಸು ಹಚ್ಚಿ ಬುಟ್ಟಿ ಇಟ್ಟೀನಿ ಕಾಯ್ಲಿಕ್ಕೆ. ಆಮೇಲೆ ಹುರಿತೀನಿ ನೋಡಿ. ಮೊದಲೆಲ್ಲ ಇದಕ್ಕೆ ಬಟ್ಟೆ ಕಟ್ಟಿ ಅಳ್ಳು ಪಟ್ನ ಅಂತ ಮಾಡ್ತಿದ್ರು ನಮ್ಮಮ್ಮ, ಅದೆಲ್ಲ ಹುರಿ ಮುಂದಾಗ. ಈಗೆಲ್ಲ ಅಳ್ಳೆ ಹುರಿಯಂಗಿಲ್ಲ ಜಾಸ್ತಿ ಯಾರು ಇವಾಗ. ಸುಮ್ಮನೆ ಇಲ್ಲೊಬ್ರು ಯಾರೋ ಹುರಿತಾರೆ ಅಷ್ಟೇ. ಇದಕ್ಕೆ ಕೆಲವೊಬ್ರಿಗೆ ಅಳ್ಳು ಅಂತಲೇ ಗೊತ್ತಿರೋಂಗಿಲ್ಲ, ಪಾಪ್ಕಾರ್ನ್ ಅಂತಾರೆ. ಅವು ಪಾಪ್ಕಾರ್ನ್ ಅಂಗಡಿಯಾಗ ತರ್ತಾರಲ್ಲ ಆ ಥರ ಅಂದ್ಕೊಂಡ್ಬಿಡ್ತಾರೆ. ಇಲ್ಲ, ಜೋಳದ್ದೇ ಆಗ್ತಾವೆ ಇವು. ಏನದಲ್ಲ ಭಾಳ ಚಂದ ಆಗ್ತಾವೆ ಅಳ್ಳು, ಅವ್ರಿಗಾಗ್ತಾವೆ ಇವು ಅಳ್ಳು ತಿನ್ನಲಿಕ್ಕೆ. ನಾವು ಭಕ್ರಿ ಮಾಡೋ ಜೋಳ ಏನಿರ್ತದಲ್ಲ ಸ್ವಲ್ಪ ಬಿರ್ಸಾಗ್ತದೆ. ಅದು ಏನದಲ್ಲ, ಅದು ಅಳ್ಳಿಟ್ಟು ಮಾಡ್ಲಿಕ್ಕೆ ಭಾಳ ಬೆಸ್ಟ್ ಆಗುತ್ತೆ. ಅದು ಅಳ್ಳಿಟ್ಟು ಚಂದನೂ ಆಗುತ್ತೆ. ಬುಟ್ಟಿ ಕಾಯಬೇಕು ಛತ್ತಾಗಿ. ಇಲ್ಲಿ ನಾನು ಗ್ಯಾಸ್ ಇದು ಮಿಕ್ಸಿ ಹಚ್ಚಿಟ್ಟು ಆಮೇಲೆ ಜಾರದೆಲ್ಲ ರೆಡಿ ಇಟ್ಟೀನಿ ಅಳ್ಳಿಟ್ಟು ಹಾಕಲಿಕ್ಕೆ. ಇದೇನು ಮಾಡಬೇಕು, ಬಿಸಿ ಬಿಸಿ ಅಳ್ಳು ಮಿಕ್ಸಿಗೆ ಹಾಕ್ಕೊಂಡ್ರೆ ಚಂದ ಪೌಡ್ರ್ ಆಗ್ತದೆ. ಈಗ ಸಿಟಿ ಒಳಗೆ ಏನದಲ್ಲ, ಅವರು ಮಿಲ್ ಇರ್ತದೆ, ಅಲ್ಲಿ ಅಳ್ಳು ಹುರಿದು ಕೊಟ್ಬಿಟ್ರೆ ತೊಗೊಂಡೋಗಿ ಹುರ್ಕೊಂಬಂದ್ರೆ ಅವರು ಬೀಸಿ ಕೊಟ್ಟುಬಿಡ್ತಾರೆ ಅಲ್ಲಿ. ಇಲ್ಲಿ ನಮ್ಮಲ್ಲಿ ಹಾಗೆಲ್ಲ ಬೀಸಂಗಿಲ್ಲ, ನಾವು ಮನೆಯಾಗೆ ಮಿಕ್ಸಿಗೆ ಹಾಕ್ಕೋಬೇಕು ಎಷ್ಟೊತ್ತಿದ್ರೂ. ಅದ್ರ ಸಂಬಂಧ ನಾವೇನು ಮಾಡ್ತೀವಿ, ಸ್ವಲ್ಪ ಹುರಿದು ಇಬ್ಬರು ಇದ್ದರೆ ಬಿಸಿ ಬಿಸಿ ಅಳ್ಳು ಒಬ್ಬರು ಹುರಿಬೋದು, ಒಬ್ರು ಏನದ ಮಿಕ್ಸಿಗೆ ಹಾಕ್ಕೋಬೋದು. ಒಬ್ಬರಲ್ಲಿಂದ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ನಾವು ಏನದ ಸ್ವಲ್ಪ ಹುರಿದು ಸ್ವಲ್ಪ ಹಾಕ್ಕೊಂಡ್ಬಿಡ್ತೀವಿ. ಸ್ವಲ್ಪ ಬುಟ್ಟಿ ಕಾಯಿದ ತಕ್ಷಣ ಹಾಕಿಬಿಡ್ತೇನೆ. ಬುಟ್ಟಿ ಕಾಯ್ಬೇಕೇನೋ ಚೆಂದಾಗದು. ಬುಟ್ಟಿ ಕಾಯ್ದ್ರೆ ಪುಟ ಅಂತ ಆಗ್ಲಿಕ್ಕತ್ತಾವ ನೋಡ್ರಿ. ಬುಟ್ಟಿ ಕಾಯ್ದದು ಇವಾಗ ಹಾಕ್ತೇನೆ. ನೋಡಿರಿ ಎಷ್ಟು ಚೆಂದಾಗಿ ಅಳ್ಳಿವು ಅಂದ್ರೆ ಬುಟ್ಟಿ ಕಾಯ್ದದ ಅಂತ ಅರ್ಥ.
ಇವು ಮೀಸಲ್ದಳ್ಳವಲ್ಲ ಅದಕ್ಕೆ ಇಷ್ಟ ಇರಲಿ ಇಲ್ಲಿ. ಈಗ ನೋಡಿರಿ ಹಾಕ್ತೇನೆ, ಅಂದರೆ ಸ್ವಲ್ಪ ಹಾಕಮ್ಮ, ಯಾಕಂದ್ರೆ ಇಷ್ಟೇ ಹಾಕ್ತೇನೆ ನೋಡು ಜೋಳ, ಯಾಕಂದರೆ ಹಿಂದಗಡೆ ಹಳ್ಳ ಆದಮೇಲೆ ಜಾಸ್ತಿ ಆಗುತ್ತದು ಅದಕ್ಕೆ. ಈ ಥರ ನಾವು ಮಾಡ್ತಿರ್ತೀವಲ್ಲ, ಮಾಡೋ ಹೊತ್ತಿಗೆ ಪುಟ ಅಂತ ಶುರು ಆಗ್ತಾವಲ್ಲ, ಅವಾಗ ನಾವೇನು ಮಾಡಬೇಕು, ಪಟ್ಟಿ ಹಾಕಿಬಿಡ್ಬೇಕು ಒಂದು, ಇಲ್ಲಾಂದರೆ ಎಲ್ಲ ಕಡೆ ಸಿಡಿತಾವೆ. ಆಮೇಲೆ ಪೇಪರ್ ಹಾಕಿಬಿಡ್ಬೇಕು, ಒಂದು ಪೇಪರ್ ಹಾಕಿದ್ರೆ ಸಾಕಾಗುತ್ತೆ, ಬುಟ್ಟಿ ಸಣ್ಣದದ. ಆವಾಗೆಲ್ಲ ಏನು ಮಾಡ್ತಿದ್ರು, ಕೆಬ್ಬಣ ಬುಟ್ಟಿ ಇರ್ತಿದ್ವು, ಆ ಕೆಬ್ಬಣ ಬುಟ್ಟಿ ಅಳ್ಳೂರಿಲಿಕ್ಕೆ ಇವು ಮಣ್ಣು ಹಚ್ಚಿಬಿಟ್ಟು ಒಲೆ ಮೇಲೆ, ಅವಾಗೆಲ್ಲ ಗ್ಯಾಸ್ ಇಲ್ಲ ಏನಿಲ್ಲ. ನಮ್ಮಮ್ಮ ಅದೆಲ್ಲ ಮಾಡೋ ಹೊತ್ತಿಗೆ ಅವರು ಮಧ್ಯಾಹ್ನ ತನೆಲ್ಲ ಅಡುಗೆ ಊಟ ಮುಗಿಸಿ ಒಲೆ ಸಾರಿಸಿ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಅಷ್ಟು ಚೆಂದ ಅಳ್ಳೂರಿಲಿಕ್ಕೆ ರೆಡಿ ಆಗ್ತಿದ್ರು. ನಾವು ನಮ್ಗೆ ಯಾವಾಗ ತಿನ್ಲಿಕ್ಕೆ ಕೊಡ್ತಾರೋ ಅಂತ ನಾವು ಕಾಯ್ಕೊಂಡು ಕೂಡ್ತಿದ್ವಿ. ಅವನ್ನ ಮೀಸಲ್ದ ಹಳ್ಳೆಲ್ಲ ಮಾಡಿ ಅವ್ರು ಎತ್ತಿಟ್ಟ ಮೇಲೆ ತಿನ್ನೋ ಹಳ್ಳು ಹುರಿದು ಕೊಡ್ತಿದ್ರಲ್ಲ, ಅವಾಗೇನದಲ್ಲ ನಾವು ತಿಂತಿದ್ವಿ. ಅವಾಗಿಂದು ಮಜಾನೇ ಬೇರೆ ಇರ್ತದೆ. ಈಗ ನೋಡಿರಿ ಹಾಗೆ ಅದು ನಾ ಇಲ್ಲೇ ಬಂಡಿ ಮೇಲೆ ಹಾಕ್ತೀನಿ ನೋಡಿರಿ, ಗ್ಯಾಸ್ ಕಟ್ಟಿ ಮೇಲೆ. ನೋಡಿರಿ ಎಷ್ಟು ಚಂದ ಆತಾವ ಹಳ್ಳು. ಈಗ ಮತ್ತೆ ಹಾಕ್ತೀನಿ ನೋಡಿರಿ. ಒಂದು ಸಲ ಬುಟ್ಟಿ ಚೆಂದ ಕಾಯ್ದು ಬಿಡ್ತೆ ಅಂದ್ರೆ ಪುಟ ಆಗಿಬಿಡ್ತಾವೆ ತಾನೇ. ಈಗ ನೋಡಿರಿ ಹಳ್ಳೆಲ್ಲ ಆದ ತಕ್ಷಣ ಏನಾಗ್ತದೆ, ಗಪ್ಪ ಆಗಿಬಿಡ್ತದೆ ಅದು. ಈಗ ಹಾಕ್ತೀನಿ ಮತ್ತೊಂದು ಸ್ವಲ್ಪ. ಎಷ್ಟು ಚಂದ ಆಗ್ತಾವೆ ಪುಟ ಅಂತ. ಇದು ಮೀಸಲ್ದ ಹಳ್ಳು ಮುಗೀತಂದ್ರೆ ನಾನು ನಿಮಗೆ ಊಟದ ಜೋಳ ಏನಿರ್ತದಲ್ಲ, ನಾವು ಭಕ್ರಿ ಮಾಡ್ತೀವಲ್ಲ ಆ ಜೋಳದ್ದು ತೋರಿಸ್ತೀನಿ ನೋಡಿ.
ಎಲ್ಲ ಮಾಡ್ಬೇಕಂದ್ರೆ ಇಬ್ಬಿಬ್ಬರು ಜೊತೆಗೆ ಇರಬೇಕು ಮನ್ಯಾಗ, ಅಂದ್ರೆ ಅನುಕೂಲ ಆಗುತ್ತೆ. ಒಬ್ಬರಿಗೆ ಅಂದ್ರೆ ಸ್ವಲ್ಪ ತೊಂದರೆ ಆಗುತ್ತೆ. ಅವ್ರಿಗೆ ರೂಢಿ ಇತ್ತು ಅಂತಂದ್ರೆ ಮಾಡ್ಕೋತಾರೆ ಒಬ್ಬೊಬ್ಬರೇ. ಇವು ಮೇಸಲ್ದಾಳವಲ್ಲ, ಈ ಕಡೆ ಒಂದು ಸೈಡ್ ಸರಿಸ್ಬಿಟ್ಟು ನಾನು ನಿಮಗೆ ಇದು ತೋರಿಸ್ತೀನಿ ಇವಾಗ. ಇವೆಲ್ಲ ನಾಗಪ್ಪಗೆ ಏರ್ಸೋತನ ಏನೂ ತಿನ್ನಂಗಿಲ್ಲಲ್ಲ, ಅದರ ಸಂಬಂಧ ಎಲ್ಲ ಬಿದ್ದದ್ದು ಅದು ಎಲ್ಲ ತೆಗೆದು ಬಿಟ್ಬಿಡ್ತೀವಿ. ಯಾಕಂದ್ರೆ ನಾವು ತಿನ್ನೋದು ಹುರಿತೀವಲ್ಲ, ಅದು ನಾವು ತಿನ್ನಬಾರ್ದು ಅಂತ. ನಾಗಪ್ಪಗೆ ಏರಿಸಿ ಅವನ ಪೂಜೆ ಅದು ಮುಗಿದ ಮೇಲೆ ಅವಾಗ ತಿನ್ಬೋದಲ್ಲ, ಅದಕ್ಕೆ ಈಗ ಇವನ್ನ ತಕ್ಕೊಂಬಿಡ್ತೀನಿ ನೋಡ್ರಿ. ಆಮೇಲೆ ಇದನ್ನು ಏನು ಮಾಡ್ತಿದ್ರು ನಮ್ಮಮ್ಮ, ಅದು ಹಿಂಗೆ ಒಲಿತಿದ್ರು. ಒಲೆದು ಬಿಟ್ಟು ಹಿಂದೆ ಏನದಲ್ಲ ಒಂದು ಜೋಳ ಉಳಿತಿತ್ತಲ್ಲ, ಆ ಜೋಳ ಎಲ್ಲ ತೆಗೆದುಬಿಟ್ಟು ಆಕಳಿಗೆ ಅದಕ್ಕೆ ಇಡ್ತಿದ್ದು. ಮನೆಯಾಗೆಲ್ಲ ದನಗಳು ಇರ್ತಿದ್ವಲ್ಲ ಆವಾಗ. ನೋಡಿ ಈ ಥರ ತೆಳಗೆ ಅವು ಇವಕ್ಕೆ ಉಳಿದಿರ್ತದೆ ಒಂದೊಂದು ಗುಂಡು ಅಂತೇಳಿ ಅಂತಿದ್ರು ಇವಕ್ಕೆ. ಇದನ್ನು ನಾನು ಹಿಂದಗಡೆ ಮಾಡಿ ತೋರಿಸ್ತೀನಿ ನಿಮಗೆ. ಅಳ್ಳ ಉರಿತೀನಿ, ಅಳ್ಳಿಟ್ಟು ಮಾಡಿ ತೋರಿಸ್ತೀನಿ. ಇವಾಗ ನಾವು ತಿನ್ನೋದನ್ನು ಮಾಡಿ ತೋರಿಸ್ತೀನಿ ನೋಡ್ರಿ. ಸಾರಿ, ಈ ಜೋಳ ತರ್ತೀನಿ ನೋಡ್ರಿ. ಇವಾಗ ಈ ಜೋಳ ಒಯ್ದು, ಇವು ಊಟದ ಜೋಳ. ಇವು ನೋಡ್ರಿ ನಾವು ಮಾಮೂಲಾಗಿ ಭಕ್ರಿ ಮಾಡ್ತೀವಲ್ಲ ಆ ಜೋಳ. ಈ ಜೋಳ ಮಕ್ರಿ ಮಾಡ್ತೀವಲ್ಲ, ಹಿಟ್ಟು ಬೀಸಂಬರ್ತೀವಿ ನೋಡಿ, ಅದೇ ಜೋಳನೇ ಇದು. ಇದನ್ನು ಉಕ್ಕರ್ಸಿ ಹಾಕಿ ನೋಡಿರಿ. ಇದು ಅಳ್ಳಿಟ್ಟಿಗೆ ಭಾಳ ಚಲೋ ಆಗ್ತದೆ. ಇದು ಹಳ್ಳು ತಿನ್ಲಿಕ್ಕೆ ಚಲೋ ಆಗಂಗಿಲ್ಲ, ಅಳ್ಳಿಟ್ಟಿಗೆ ಭಾಳ ಹಾಕಿದರೆ ಹಿಡ್ಸಂಗಿಲ್ಲ. ಹಳ್ಳೆಲ್ಲ ಹಿಂಗೆ ನೋಡ್ರಿ ಹೆಂಗೆ ಆಗ್ಲಿಕತ್ತಿದ್ದು.
ಇಲ್ಲ, ಈ ಅಳ್ಳು ಈ ಥರ ಆಗ್ತಾವೆ ನೋಡಿರಿ. ಅಂದರೆ ಇವು ಶುಭ್ರ ಆಗಲ್ಲ, ಆಗ್ತಾವೆ ಖರೆ, ಆದರೆ ಕೆಂಪಾಗ್ತಾವೆ ಸ್ವಲ್ಪ. ಬಿಸಿ ಅವ ತೋರಿಸ್ತೇನೆ. ಇನ್ನೊಂದೆರಡು ಒಬ್ಬಿ ಹುರಿದು ನೋಡಿ. ಇವಾಗಿದು ನಾನು ನಿಮಗೆ ಅಳ್ಳಿಟ್ಟು ಒಂದು ಹಾಕೋದು ತೋರಿಸ್ಬೇಕಂದ್ರೆ ಲೈಟ್ ಹೋಗ್ಯಾವ. ಇಷ್ಟರಾಗೆ ಬಂದ್ರೆ ತೋರಿಸ್ತೀನಿ, ಇಲ್ಲಾಂದರೆ ಅಳ್ಳಿಟ್ಟು ಹಾಕೋದೇ ಮತ್ತೊಂದು ಸಲ ತೋರಿಸ್ತೀನಿ ಅಂತ ನಾನು. ನೋಡಿ, ಇದು ನೋಡ್ರಿ, ಇದು ಅಳ್ಳಿನ ಜೋಳದ್ದು ಅಳ್ಳಿವು. ಇದು ನಾವು ಊಟ ಮಾಡ್ತೀವಲ್ಲ ಭಕ್ರಿದು, ಅದರದ್ದು ಇದು ಭಕ್ರಿದು ಅಳ್ಳು. ಇದೇನದ ಅಳ್ಳಿನ ಜೋಳ ಅಂತಲೇ ಅಳ್ಳು ಉರಿಯೋಕೆ ಇದು, ಮತ್ತೆ ಎದಕ್ಕೂ ಬರೋಂಗಿಲ್ಲ. ಆ ಥರ ಅದ ನೋಡ್ರಿ ಇದು. ಇವಾಗ ಲೈಟ್ ಹೋಗ್ಯಾವ, ನಾ ಅಳ್ಳಿಟ್ಟು ಹಾಕಿ ತೋರಿಸ್ಬೇಕಂದೆ. ಲೈಟ್ ಬಂದಮೇಲೆ ಅಳ್ಳಿಟ್ಟಿಂದ ಒಂದು ಬೇರೆ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೇನೆ ಅಂತ. ಮತ್ತೆ ನಾಳೆ ಮತ್ತೊಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ನಾಳೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.